ಇದು ಸೀತಾಪುರ. ಇಲ್ಲಿ ಜನರು ಒಬ್ಬರನ್ನೊಬ್ಬರು ತಮ್ಮ ಕುಟುಂಬದವರಂತೆ ನೋಡಿಕೊಳ್ಳುತ್ತಿದ್ದರು. ಈ ಹಳ್ಳಿಯಲ್ಲಿ ಎಲ್ಲರಿಗೂ ಪ್ರಿಯನಾಗಿದ್ದ ಒಬ್ಬ ಮೀನು ಮಾರುವವನು ವಾಸಿಸುತ್ತಿದ್ದ. ಅವನ ಹೆಸರು ರಾಮು. ರಾಮು ತುಂಬಾ ಪ್ರಾಮಾಣಿಕನು. ಅವನು ಯಾರನ್ನೂ ಮೋಸ ಮಾಡುತ್ತಿರಲಿಲ್ಲ. ತಾಜಾ ಮೀನುಗಳನ್ನು ನ್ಯಾಯವಾದ ಬೆಲೆಗೆ ಮಾರುತ್ತಿದ್ದ. ಅವನ ಹೆಂಡತಿ ಲಕ್ಷ್ಮೀ ಸಹ ತುಂಬಾ ಮೃದು ಸ್ವಭಾವದ ದಯಾಳು ಮಹಿಳೆ. ಮನೆಯ ಪರಿಸ್ಥಿತಿ ಸರಳವಾಗಿದ್ದರೂ ಅವಳು ಯಾವಾಗಲೂ ತೃಪ್ತಿಯಿಂದ ಬದುಕುತ್ತಿದ್ದಳು. ಏನ್ರೀ, ಮೊದ್ಲು ಬಿಸಿ ಬಿಸಿ ರಾಗಿ ಮುದ್ದೆ ತಿಂಡ್ಹೋಗಿ, ಖಾಲಿ ಹೊಟ್ಟೆಲಿ ಕೆಲ್ಸಕ್ಕೆ ಹೋಗ್ಬೇಡಿ. ಸರಿ ಲಕ್ಷ್ಮಿ, ನಿನ್ನ ಕೈಯ ಅಡಿಗೆ ತಿಂದ್ರೆ ದಿನವಿಡೀ ಶಕ್ತಿ ಇರುತ್ತೆ. ಇನ್ನೊಂದ್ ಮುದ್ದೆ ಹಾಕ್ಲಾ? ಹಾಕು. ಇಂದು ಮೀನು ತರಲು ದೂರ ಹೋಗ್ಬೇಕು. ಜಾಗ್ರತೆಯಿಂದ ಹೋಗಿ, ಬೇಗ ಮನೆಗ್ ಬನ್ನಿ. ಆಯ್ತು, ನೀನ್ ಚಿಂತಿಸ್ಬೇಡ. ಹೋಗಿ, ಬೇಗ ಮನೆಗ್ ಬರ್ತೇನೆ. ಲಕ್ಷ್ಮಿಯ ಪ್ರೀತಿಯ ಊಟವನ್ನು ಸಂತೋಷದಿಂದ ಮುಗಿಸಿದ ರಾಮು ಪ್ರತಿದಿನದಂತೆ ತನ್ನ ಬುಟ್ಟಿಯನ್ನು ತೆಗೆದುಕೊಂಡು ಮೀನು ಅಂಗಡಿಯ ವ್ಯಾಪಾರಿ ರಂಗನ ಬಳಿ ಹೊರಟನು. ನಮಸ್ಕಾರ ಅಣ್ಣ. ಬಾರಾಮು. ಧನ್ಯವಾದ ಅಣ್ಣ, ತಗೊಳ್ಳಿ ದುಡ್ಡು. ತಾಜಾ ಮೀನು, ರುಚಿಯಾದ ತಾಜಾ ಮೀನು. ಬನ್ನಿ ಅಕ್ಕ, ಬನ್ನಿ ಅಣ್ಣ, ಒಳ್ಳೆಯ ಮೀನು ತೆಗೆದುಕೊಂಡು ಹೋಗಿ. ನ್ಯಾಯವಾದ ಬೆಲೆ, ಮೋಸ ಇಲ್ಲ. ತಾಜಾತನಕ್ಕೆ ನಾನು ಗ್ಯಾರಂಟಿ. ಇವತ್ತಿನ ವಿಶೇಷ ಮೀನುಗಳು ಮುಗಿಯುವ ಮೊದಲು ಬನ್ನಿ. ಅಣ್ಣ, ಇವತ್ತು ಯಾವ ಮೀನ್ ಚೆನ್ನಾಗಿದೆ? ಇವೆಲ್ಲವೂ ಇವತ್ತು ಬಂದ ತಾಜಾ ಮೀನುಗಳು. ನಿಮಗೆ ಯಾವುದು ಬೇಕೋ ಅದನ್ನೇ ಆಯ್ಕೆ ಮಾಡಿ. ರಾಮು, 2 ಮೀನ್ ಕೊಡು. ಇವತ್ತು ಮನೆಗೆ ಅತಿಥಿಗಳು ಬಂದಿದ್ದಾರೆ. ತಾಜಾ ಮೀನು, ರುಚಿಯಾದ ತಾಜಾ ಮೀನು. ಬನ್ನಿ ಅಕ್ಕ, ಬನ್ನಿ ಅಣ್ಣ, ಒಳ್ಳೆಯ ಮೀನು ತೆಗೆದುಕೊಂಡು ಹೋಗಿ. ರಾಮು, ನನಗೆ ಒಂದು ಸಣ್ಣ ಮೀನು ಕೊಡು ಮಗನೆ. ಮನೆಯಲ್ಲಿ ಇಬ್ಬರೇ ಇದ್ದೇವೆ. ಎಷ್ಟು ದುಡ್ಡಾಯಿತು? ರಾಮುವಿನ ಪ್ರಾಮಾಣಿಕತೆಯಿಂದ ಎಲ್ಲರೂ ಅವನನ್ನು ನಂಬುತ್ತಿದ್ದರು. ಅದಕ್ಕಾಗಿಯೇ ಪ್ರತಿದಿನ ಬೆಳಗ್ಗೆಯೇ ಗ್ರಾಮದ ಜನರು ರಾಮುವಿನ ಬರುವಿಕೆಯನ್ನು ಕಾತರದಿಂದ ಕಾಯುತ್ತಿದ್ದರು. ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ. ರಾಮುವಿನ ಧ್ವನಿ ಕೇಳಿದ ಕೂಡಲೇ ಜನರು ಸಂತೋಷದಿಂದ ಬುಟ್ಟಿಗಳನ್ನು ಹಿಡಿದು ಬರುತ್ತಿದ್ದರು. ಆದರೆ ಒಂದು ದಿನ ರಾಮುವಿನ ವ್ಯಾಪಾರ ಚೆನ್ನಾಗಿ ನಡೆಯುತ್ತಿರುವುದನ್ನು ಕಂಡ ರಂಗನ ಮನಸ್ಸಿನಲ್ಲಿ ದುರಾಸೆ ಮೊಳಕೆಯೊಡೆಯಿತು. ಇಷ್ಟು ಲಾಭ ಮಾಡುತ್ತಿರುವ ರಾಮುವಿನಿಂದ ನಾನು ಇನ್ನೂ ಹೆಚ್ಚು ಹಣ ಸಂಪಾದಿಸಬಹುದು ಎಂದು ಯೋಚಿಸಿದ ರಂಗ ಮರುದಿನದಿಂದಲೇ ಮೀನಿನ ಬೆಲೆಯನ್ನು ಏಕಾಏಕಿ ಹೆಚ್ಚಿಸಲು ನಿರ್ಧರಿಸಿದ. ಆ ನಿರ್ಧಾರವು ರಾಮುವಿನ ಜೀವನವನ್ನೇ ಬದಲಾಯಿಸುವ ಘಟನೆಗೆ ಆರಂಭವಾಯಿತು. ರಾಮು, ಇಂದಿನಿಂದ 1 ಕೆಜಿ ಮೀನಿಗೆ 400 ರೂಪಾಯಿ ಕೊಡಬೇಕು. ಮಾರುಕಟ್ಟೆಯಲ್ಲಿ ಮೀನಿನ ಬೆಲೆ ಹೆಚ್ಚಾಗಿದೆ. ಏನಣ್ಣ, ನಿನ್ನೆವರೆಗೂ 200 ರೂಪಾಯಿ ಇತ್ತು, ಇಷ್ಟು ಏಕಾಏಕಿ ಹೇಗೆ? ಅದು ನನಗೆ ಗೊತ್ತು. ನನಗೆ 400 ರೂಪಾಯಿ ಕೊಟ್ಟರೆ ಮಾತ್ರ ಮೀನು ಸಿಗುತ್ತದೆ. ಅಣ್ಣ, ನಾನಿಷ್ಟು ದುಬಾರಿ ಬೆಲೆಗೆ ತೆಗೆದುಕೊಂಡ್ರೆ ಊರಿನ ಜನ ಹೇಗೆ ಖರೀದಿಸುತ್ತಾರೆ? ಅದು ನಿನ್ನ ಸಮಸ್ಯೆ. ಬೇಕಾದ್ರೆ 400 ರೂಪಾಯಿ ಕೊಟ್ಟು ಮೀನು ತೆಗೆದುಕೋ, ಇಲ್ಲದಿದ್ದರೆ ಇಲ್ಲಿಂದ ಹೊರಡು. ನಿನ್ನ ಬದಲಿಗೆ ಬೇರೆ ಯಾರಾದರೂ ತೆಗೆದುಕೊಳ್ಳುತ್ತಾರೆ. ರಂಗನ ಕಠಿಣ ಮಾತುಗಳನ್ನು ಕೇಳಿ ರಾಮುವಿನ ಮನಸ್ಸು ಭಾರವಾಯಿತು. ಆದರೆ ಬೇರೆ ದಾರಿ ಕಾಣದೆ ದುಃಖದಿಂದಲೇ ಅವನು ದುಬಾರಿ ಬೆಲೆಗೆ ಮೀನುಗಳನ್ನು ಖರೀದಿಸಿದನು. ತಾಜಾ ಮೀನು, ತಾಜಾ ಮೀನು. ಬನ್ನಿ, ಒಳ್ಳೆಯ ಮೀನಿದೆ. ಬನ್ನಿ ಅಕ್ಕ, ಬನ್ನಿ ಅಣ್ಣ, ತಾಜಾ ಮೀನು. ರಾಮು, ಮೀನೆಷ್ಟು? ಒಂದು ಮೀನು 200 ರೂಪಾಯಿ ಅಕ್ಕ. ಅಯ್ಯೋ, 200 ರೂಪಾಯಿನಾ? ಇಂದು ಮೀನ್ ಬೆಲೆ ಇಷ್ಟು ಜಾಸ್ತಿ ಯಾಕೆ? ನಾನು ಹೆಚ್ಚಿಸಿಲ್ಲ ಅಕ್ಕ, ಮಾರುಕಟ್ಟೆಯಲ್ಲೇ ಬೆಲೆ ತುಂಬಾ ಹೆಚ್ಚಾಗಿದೆ. ಎಷ್ಟು ದುಬಾರಿಯಾ? ಬೇಡ ರಾಮು, ಇವತ್ತು ತೆಗೆದುಕೊಳ್ಳೋದಿಲ್ಲ. ತಾಜಾ ಮೀನು, ತಾಜಾ ಮೀನು. ಬನ್ನಿ, ಒಳ್ಳೆಯ ಮೀನಿದೆ. ಬನ್ನಿ ಅಕ್ಕ, ಬನ್ನಿ ಅಣ್ಣ. ರಾಮು, ಇವತ್ತಿನ ಮೀನು ಬೆಲೆ ಎಷ್ಟು? 200 ರೂಪಾಯಿ ಅಣ್ಣ. ಬೆಲೆ ಕೇಳಿದ ತಕ್ಷಣ ಆ ವ್ಯಕ್ತಿ ಏನೂ ಮಾತನಾಡದೆ ಮೌನವಾಗಿ ಅಲ್ಲಿಂದ ಹೊರಟು ಹೋದ. ಅದನ್ನು ನೋಡಿದ ರಾಮುವಿನ ಮನಸ್ಸು ಇನ್ನಷ್ಟು ಭಾರವಾಯಿತು. ಬೆಳಗ್ಗೆಯಿಂದ ಸಂಜೆವರೆಗೆ ರಾಮು ಕೂಗಿ ಮೀನು ಮಾರಲು ಪ್ರಯತ್ನಿಸಿದ. ಆದರೆ ದುಬಾರಿ ಬೆಲೆಯ ಕಾರಣ ಯಾರೂ ಮೀನು ಖರೀದಿಸಲಿಲ್ಲ. ಸೂರ್ಯ ಮುಳುಗುವ ವೇಳೆಗೆ ಮಾರಾಟವಾಗದ ಮೀನಿನ ಬುಟ್ಟಿಯೊಂದಿಗೆ ರಾಮು ನಿರಾಸೆಯಿಂದ ಮನೆಗೆ ಹಿಂದಿರುಗಿದನು. ಇವತ್ತೇನಾಯ್ತು? ಮೀನುಗಳೆಲ್ಲ ಹಾಗೆಯೇ ಇವೆಯಲ್ಲ. ಯಾರೂ ಮೀನು ತೆಗೆದುಕೊಳ್ಳಲಿಲ್ಲ. ಬೆಲೆ ಜಾಸ್ತಿ ಅಂತ ಎಲ್ಲರೂ ಹಿಂದಿರುಗಿದರು. ಅಯ್ಯೋ, ಹಾಗಾದರೆ ಇಂದಿನ ಸಂಪಾದನೆ? 1 ರೂಪಾಯಿಯೂ ಆಗಲಿಲ್ಲ.
ಹೀಗಾದರೆ ಮನೆ ಖರ್ಚು ಹೇಗೆ ನಡೆಸುವುದು? ನನಗೂ ಅದೇ ಚಿಂತೆ. ರಂಗ ಹೀಗೆ ಬೆಲೆ ಹೆಚ್ಚಿಸಿದರೆ ನಮ್ಮ ಜೀವನವೇ ಕಷ್ಟವಾಗುತ್ತದೆ. ಲಕ್ಷ್ಮಿಯ ಕಣ್ಣಲ್ಲಿ ಕಣ್ಣೀರು ತುಂಬಿತು. ರಾಮು ಮೌನವಾಗಿ ತಲೆ ತಗ್ಗಿಸಿ ಕುಳಿತ. ಆ ರಾತ್ರಿ ಅವರ ಮನೆಯಲ್ಲಿ ಊಟಕ್ಕಿಂತ ಚಿಂತೆಯೇ ಹೆಚ್ಚಾಗಿತ್ತು. ಮರುದಿನ ಬೆಳಗ್ಗೆ ಮತ್ತೆ ಆಶೆಯೊಂದಿಗೆ ರಾಮು ಮಾರುಕಟ್ಟೆಗೆ ಹೋದ. ಅಷ್ಟರಲ್ಲಿ ಅವನ ಕಣ್ಣಿಗೆ ಒಂದು ದೊಡ್ಡ ಬೋರ್ಡ್ ಕಾಣಿಸಿತು. ರಂಗ ಫಿಶ್ ಮಾರ್ಟ್. ರಾಮು ಆಶ್ಚರ್ಯದಿಂದ ಅಲ್ಲಿಗೆ ಓಡಿದ. ರಂಗನೇ ಹೊಸ ಅಂಗಡಿ ತೆರೆದು ಕಡಿಮೆ ಬೆಲೆಗೆ ಮೀನು ಮಾರಾಟ ಮಾಡುತ್ತಿದ್ದ. ಹಳ್ಳಿಯ ಎಲ್ಲರೂ ಆ ಅಂಗಡಿಯ ಮುಂದೆ ಸಾಲಿನಲ್ಲಿ ನಿಂತಿದ್ದರು. ರಂಗನ ಅಂಗಡಿಯಲ್ಲಿ ಮೀನು ತುಂಬಾ ಅಗ್ಗಕ್ಕೆ ಸಿಕ್ತಿದೆ. ಇನ್ನು ಮುಂದೆ ಇಲ್ಲೇ ಮೀನು ತೆಗೆದುಕೊಳ್ಳೋಣ. ಆ ದೃಶ್ಯವನ್ನು ಕಂಡ ರಾಮುವಿನ ಹೃದಯ ಒಡೆದು ಹೋಯಿತು. ರಂಗ ತನ್ನ ವ್ಯಾಪಾರವನ್ನು ಕಸಿದುಕೊಳ್ಳಲು ಈ ಎಲ್ಲಾ ಯೋಜನೆ ಮಾಡಿದ್ದಾನೆ ಎಂಬುದು ಅವನಿಗೆ ಅರ್ಥವಾಯಿತು. ಅಣ್ಣ, ಹೀಗ್ಯಾಕ್ ಮಾಡಿದ್ರಿ? ನಾನ್ ನಿಮ್ಗೆ ಏನ್ ಅನ್ಯಾಯ ಮಾಡಿದ್ದೆ? ವ್ಯಾಪಾರದಲ್ಲಿ ದಯೆ ಇರೋದಿಲ್ಲ ರಾಮು, ಲಾಭ ಮಾತ್ರ ಮುಖ್ಯ. ರಾಮು ಏನೂ ಮಾತನಾಡದೆ ಅಲ್ಲಿಂದ ಹೊರಟನು. ಅವನ ಮನಸ್ಸು ದುಃಖದಿಂದ ತುಂಬಿತ್ತು. ತಾಜಾ ಮೀನು, ತಾಜಾ ಮೀನು, ಬನ್ನಿ, ಒಳ್ಳೆಯ ಮೀನಿದೆ. ಬನ್ನಿ ಅಕ್ಕ, ಬನ್ನಿ ಅಣ್ಣ, ತಾಜಾ ಮೀನು. ಸಂಜೆ ರಾಮುವಿನ ಬಳಿ ಉಳಿದ ಮೀನುಗಳು ಹಾಳಾಗತೊಡಗಿದವು. ಏನಾದರೂ ಮಾಡದಿದ್ದರೆ ಅವನಿಗೆ ಸಂಪೂರ್ಣ ನಷ್ಟವಾಗುತ್ತಿತ್ತು. ಬೇರೆ ದಾರಿ ಕಾಣದೆ ಅವನು ಮತ್ತೆ ರಂಗನ ಅಂಗಡಿಗೆ ಹೋದ. ಆ ಮೀನುಗಳನ್ನ ನನಗೆ ಅರ್ಧ ಬೆಲೆಗೆ ಕೊಡು. ಅಣ್ಣ, ಇದೇ ಮೀನುಗಳನ್ನ ನಾನು ನಿಮ್ಮಿಂದಲೇ ಹೆಚ್ಚು ಬೆಲೆ ಕೊಟ್ಟು ತೆಗೆದುಕೊಂಡಿದ್ದೇನೆ. ಈಗ ಅದನ್ನೇ ಇಷ್ಟು ಕಡಿಮೆ ಬೆಲೆಗೆ ಕೇಳುತ್ತಿದ್ದೀರಾ? ಇದು ನ್ಯಾಯವೇ? ಸ್ವಲ್ಪ ಒಳ್ಳೆಯ ಬೆಲೆ ಕೊಡಿ. ಬೇಕಾದ್ರೆ ಕೊಡು, ಇಲ್ಲದಿದ್ದರೆ ಎಲ್ಲವೂ ಹಾಳಾಗ್ತವೆ. ರಾಮುವಿಗೆ ಬೇರೆ ದಾರಿ ಇರಲಿಲ್ಲ. ಕಣ್ಣೀರು ತುಂಬಿದ ಕಣ್ಣುಗಳಿಂದ ದುಬಾರಿ ಬೆಲೆಗೆ ಖರೀದಿಸಿದ್ದ ಮೀನುಗಳನ್ನೇ ತುಂಬಾ ಕಡಿಮೆ ಬೆಲೆಗೆ ರಂಗನಿಗೆ ಮಾರಿಬಿಟ್ಟನು. ಆ ದಿನ ರಾಮು ಹಣವನ್ನಷ್ಟೇ ಅಲ್ಲ, ತನ್ನ ಪರಿಶ್ರಮದ ಫಲವನ್ನೂ ಕಳೆದುಕೊಂಡನು. ಚಿಂತಿಸಬೇಡಿ, ದೇವರು ಒಂದು ಬಾಗಿಲು ಮುಚ್ಚಿದ್ರೆ ಇನ್ನೊಂದು ಬಾಗಿಲು ತೆಗೆಯುತ್ತಾನೆ. ನಮ್ಮ ಜೀವನವೇ ಮುಗಿದಂತಾಗಿದೆ. ಇನ್ನು ಮುಂದೆ ಹೇಗೆ ಬದುಕುವುದು? ನಾವು ಯಾರಿಗೂ ಕೈಚಾಚುವವರಲ್ಲ. ನದಿಯಿಂದಲೇ ಮೀನು ಹಿಡಿದು ಮಾರೋಣ. ಆದರೆ ಅದು ಸುಲಭವಲ್ಲ. ಪ್ರಾಮಾಣಿಕವಾಗಿ ದುಡಿದರೆ ದೇವರು ಖಂಡಿತ ನಮ್ಮ ಜೊತೆ ಇರುತ್ತಾನೆ. ಸರಿ, ನಾಳೆಯಿಂದ ನದಿಗೆ ಹೋಗೋಣ. ನಮ್ಮ ಅದೃಷ್ಟವನ್ನು ನಾವೇ ಹುಡುಕೋಣ. ಆ ರಾತ್ರಿ ಆಶೆ ಮತ್ತು ಆತಂಕದ ನಡುವೆ ರಾಮು, ಲಕ್ಷ್ಮಿ ನಿದ್ರೆಗೆ ಜಾರಿದರು. ಆದರೆ ಅವರ ಜೀವನವನ್ನು ಬದಲಾಯಿಸುವ ಅದ್ಭುತ ಇನ್ನೂ ಆರಂಭವಾಗಿರಲಿಲ್ಲ. ಮುಂದಿನ ಬೆಳಗ್ಗೆ ಅವರಿಗೆ ಯಾರೂ ಊಹಿಸದ ಒಂದು ಅಚ್ಚರಿ ಕಾದಿತ್ತು. ಕಥೆ ನಿಮ್ಗೆ ಇಷ್ಟವಾಯ್ತೆ? ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.